ಹಿರೇಕೆರೂರ ರಟ್ಟಿಹಳ್ಳಿ ತಾಲೂಕಿನ ಮಾನ್ಯ ಹಾಲಿ ಶಾಸಕರಾದ ಯು.ಬಿ. ಬಣಕಾರ ಅವರಿಗೆ ಹಾಗೂ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ದಿನಮಾನದ ರಾಜಕಾರಣದಲ್ಲಿ ಇವತ್ತು ಕಟ್ಟಕಡೆಯ ವ್ಯಕ್ತಿಯನ್ನು ನಾವು ಜಾತಿವಾರ ಪರಿಗಣಿಸದೆ ಎಲ್ಲ ರೀತಿಯಿಂದ ಅವ್ರ ಬಗ್ಗೆ ನಾವು ಕಾಳಜಿ ತಗೊಳ್ಳೇಬೇಕಾಗತ್ತೆ. ಯಾಕಂದರೆ ಒಬ್ಬ ಸಮಾಜದಲ್ಲಿ ಹುಟ್ಟಿ ಬಂದಂಥ ವ್ಯಕ್ತಿ ಜಾತಿಯನ್ನು ತಗೊಂಡು ಹುಟ್ಟಿ ಬಂದಿರೋದಿಲ್ಲ, ನಾವಾಗಿ ಅದನ್ನು ಇವತ್ತು ಮಾಡ್ಕೊಂಡಿರ್ತವಂದ್ರೂ ಸಹಿತ ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಇವತ್ತು ಸಹಜವಾಗಿ ಬದುಕಬೇಕಂದ್ರೆ ಎಲ್ಲರ ಸಹಕಾರ ಬೇಕಾಗಿರ್ತದೆ. ಇವತ್ತು ನಾವು ಹಳ್ಳಿ ಮಟ್ಟದಲ್ಲಿ ಸಹಿತ ಇವತ್ತು ಒಬ್ಬ ಸಮಾಜದ ಕಟ್ಟಕಡೆ ವ್ಯಕ್ತಿ ಏನು ಸಹಾಯ ಬೇಕು ಅದನ್ನು ನಾವು ಧಾರಾವಾಳವಾಗಿ ಮಾಡ್ತಾ ಇರ್ತೇವೆ. ಯಾಕಂದರೆ ನಾವು ಹಿಂದೆ ಬಡತನ ಅನುಭವಿಸಿ ಬಂದವಿಂದ ಹೊತ್ತಾಗ ಒಬ್ಬ ಮನುಷ್ಯನ ಜೀವನದ ಕಲ್ಪನೆ ಇದ್ದಾಗ ನಮ್ಮಿಂದ ಎಷ್ಟು ಸಾಧ್ಯ ಐತಿ ಅಷ್ಟು ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಾಗಿ ಇವತ್ತು ರಾಜಕಾರಣದ ವಿಷಯಕ್ಕೆ ಬಂದ ಸಹಿತ ನಮ್ಮ ಶಾಸಕರು ಇರ್ಬೋದು, ಇಲ್ಲೇ ತಾಲೂಕಿನ ಇನ್ನೂ ಉಳಿದ ಶಾಸಕರು ಸಹಿತ ಇವತ್ತು ಒಬ್ಬ ಸಮಾಜದ ಕಟ್ಟಕಡೆ ವ್ಯಕ್ತಿ ಬಗ್ಗೆ ತಮ್ಮ ಒಂದು ಒಳ್ಳೆಯ ಕಾಳಜಿಯನ್ನು ಮಾಡಲೇಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಯು.ಬಿ. ಬಣಕಾರ ಸಾಹೇಬ್ರವರು ಇವತ್ತು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಏನೋ ಒಂದು ಅವಘಡ ನಡೆದರೂ ಸಹಿತ ಅನೇಕ ಬಾರಿ ಇವತ್ತು ಬೆಳಗ್ಗೆ 6 ಗಂಟೆಗೂ ಸಹಿತ ಅವ್ರ ಹತ್ರ ಹೋಗಿರ್ತಾರೆ. ಒಂದು ಪ್ರಸಂಗದಲ್ಲಿ ನಮ್ಮಲ್ಲಿ ಒಂದು ಚಾನಲ್ ಹೊಡೆದಿತ್ತು, ರಾತ್ರಿ 1:00 ಅವರು ಬಂದು ತಮ್ಮ ಒಂದು ಸೇವೆಯನ್ನು ಜನರಿಗೆ ಸಲ್ಲಿಸ್ಬೇಕನ್ನೋ ಒಂದು ವಿಚಾರದಿಂದ ರಾತ್ರಿ 1:00 ಬಂದು ಅವರು ಆ ಚಾನಲ್ನಲ್ಲಿ ನಿಂತು ಏನಾಗಿದೆ ಅನ್ನೋ ಒಂದು ಪರಿಸ್ಥಿತಿಯನ್ನು ವೀಕ್ಷಿಸಿ ಅದಕ್ಕೆ ಏನು ಮುಂದೆ ಕ್ರಮ ಕೈಗೊಳ್ಬೇಕಂತ ಹಿರಿಯ ಅಧಿಕಾರಿಗಳನ್ನು ಆಗಲೇ ಬೆಳಗ್ಗೆ ಕರೆ ಕಳಿಸಿ ಅವರು ಎಲ್ಲ ರೀತಿಯ ಒಂದು ಸಹಕಾರ ಕೊಡಬೇಕು ರೈತರಿಗೆ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ಅವರು ಮೊಟ್ಟ ಮೊದಲನೇದಾಗಿ 48 ರಿಂದ 50 ಲಕ್ಷ ರೂಪಾಯಿ ಪರಿಹಾರಗಳನ್ನು ಸಹಿತ ಕೊಡಿಸಿದರು. ಅದರಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಕೂಲಿ ಮಾಡೋರಿರ್ಬೋದು, ಯಾರೇ ಇರ್ಬೋದು ಸಹಿತ ಅವರಿಗೆ ಒಂದು ಅನುಕೂಲ ಆಯಿತು. ಅದೇ ರೀತಿ ನಾವಾದರೂ ಸಹಿತ ಇವತ್ತು ಎಷ್ಟೇ ಸಂಘಗಳು ಇವತ್ತು ಆರ್ಥಿಕ ಅಭಿವೃದ್ಧಿಯಿಂದ ಇವತ್ತು ಹಿಂದೆ ಬಂದರೆ ನಾನು ಸುಮಾರು 50,000, 1,80,000 ಈ ರೀತಿಯಾಗಿ ಸಂಘಗಳಿಗೆ ಸಹಿತ ವಾರದ ಬಟವಾಡೆ ಬರೆದಿದ್ದಂಥ ಸಮಯದಲ್ಲಿ ಇವತ್ತು ನಾನು ಅದನ್ನು ಅವರಿಗೆ ದುಡ್ಡು ಕೊಟ್ಟು ಅದನ್ನ ಸರಿದೂಷನ್ ಹೋಗಿನೇ. ಇದಕ್ಕೆ ನಮ್ಮ ಯು.ಬಿ. ಬಣಕಾರ ಅವರ ಮಾರ್ಗದರ್ಶನ ಕಾರಣ. ಈ ಮಾತು ಯಾಕೆ ಹೇಳಬೇಕಾಗತ್ತೆ ಅಂದರೆ ಒಂದು ಸಲ ಅಕಸ್ಮಾತ್ತಾಗಿ ಏನೋ ಒಬ್ಬರಿಗೆ ಒಂದು ಸಹಾಯ ಮಾಡಬೇಕಾಗಿತ್ತು. ಆ ಹೊತ್ತಿನಾಗ ಅವ್ರು ಒಂದು ಮಾತು ಹೇಳಿದ್ರು ನನಗೆ, ನೀನು 20 ರೂಪಾಯಿ ಕೊಡೋಕ್ಕಾಗದು 10 ರೂಪಾಯಿ ಕೊಟ್ಟು ಆ ವ್ಯಕ್ತಿಗೆ ಅಂದ್ರೆ ಅದು ಬ್ಯಾಂಕ್ನಲ್ಲಿ ನಿನಗೆ ಫಿಕ್ಸ್ ಇದ್ದಂಗೆ, ಅದರಿಂದ ಜೀವನದಾಗ ಒಂದು ಒಳ್ಳೆಯ ಅಭಿವೃದ್ಧಿಗೆ ನಿನಗೆ ಸಹಾಯಕಾರಿ ಆಗ್ತದೆ ಅಂತ ಹೇಳಿದ ಮಾತು ಇವತ್ತಿಗೆ ನಮಗೆ ನೆನಪಿದೆ. ಯಾಕಂದರೆ ಅವ್ರ ಜೊತೆ ನಾವು ಅಷ್ಟೊಂದು ಅನ್ಯೋನ್ಯವಾಗಿ ಇವತ್ತು ನಾವು ಜೀವನವನ್ನು ಹೊಂದ್ಕೊಂಡಿರೋದಕ್ಕೆ ಇವೆಲ್ಲ ವಿಚಾರಧಾರೆಗಳು ನೆನಪಿರ್ತಾವೆ. ಈ ಮೊನ್ನೆ ತಮಗೆಲ್ಲ ಪತ್ರಿಕೆಗಳಲ್ಲಿ ತಾವು ಗೊತ್ತಿರ್ಬೋದು, ಮಾಧ್ಯಮದಲ್ಲಿ ಗೊತ್ತಿದ್ದಂಥ ವಿಷಯ. ಮೊನ್ನೆ ಕೆಲವೊಂದು ಕಡೆ ಅಕಸ್ಮಾತ್ ನರೇಗಾ ಯೋಜನೆಯಲ್ಲಿ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ರು. ಆಗ ಇಲ್ಲಿ ಭೇಟಿ ಕೊಟ್ಟು ಅವರಿಗೆ ಏನು ಪರಿಹಾರ ಕೊಡಿಸಿದ್ರು. ಕೆಲವೊಂದು ಕಡೆ ಮೊನ್ನೆ ಶಿಡ್ಲ್ ಹೊಡೆದಾಗ 24 ಗಂಟೆ ಒಳಗೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಒಂದು ಸಹಾಯವನ್ನು ಕೇಳ್ಕೊಂಡು ನಿಂತ ಜಾಗದಲ್ಲಿ ಸಹಿತ ಅವರಿಗೆ ನಾನು ಪರಿಹಾರ ಕೊಡಿಸ್ತೇನೆ ಅಂತಂದು ಅವರಿಗೆ ಹೇಳಿ 24 ಗಂಟೆ ಒಳಗೆ ಇವತ್ತು ಪರಿಹಾರ ಕೊಡಿಸಿದಂಥ ಉದಾಹರಣೆಗಳಿದ್ದಾವೆ. ಅದಕ್ಕೆ ಇವತ್ತು ನಮ್ಮ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸಹಿತ ಇವತ್ತು ನಾವು ಸಹಜವಾಗಿ ಸಮಾಜದಲ್ಲಿ ಬದುಕಕ್ಕೆ ಅನುಕೂಲ ಮಾಡಿಕೊಡೋಕೆ ಅನ್ನೋದಕ್ಕೆ ಇವೆಲ್ಲದ ನಿದರ್ಶನಗಳದವು. ಇವತ್ತು ಬುರ್ಡಿಕಟ್ಟಿಯಲ್ಲಿ 30 ಕುರಿಗಳು ಸತ್ತಿದ್ದು, ಅವರಿಗೆ ಆಗ ರಾತ್ರಿ 7:30, 8 ಆಯಿತು. ಆಗಲೇ ಹೋಗಿ ಅಲ್ಲಿ ಅವ್ರನ್ನ ಕಂಡು ಎಲ್ಲ ರೀತಿಯಿಂದ ಅವರಿಗೆ ಸಮಾಧಾನ ಹೇಳಿ ಅವರಿಗೆ ಆ ರೀತಿಯಾದ ಪರಿಹಾರ ಕೊಡಿಸೋಕ್ಕೆ ಪ್ರಯತ್ನ ಮಾಡೋದು ಅಷ್ಟೇ ಅಲ್ಲ, 24 ಗಂಟೆಗಳು ಎಲ್ಲ ಕಡೆ ಪ್ರಯತ್ನ ಮಾಡಿ ಇವತ್ತು ನಮ್ಮ ಹೊಸದಾಗಿ ಬಂದಂಥ ಶ್ವೇತಾ ಮೇಡಮ್ ಅವರು ತಹಸೀಲ್ದಾರ್ ಬಂದರು, ಅವ್ರನ್ನೂ ಸಹ ಜೊತೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಅಲ್ಲಿ ತಕ್ಷಣ ಪರಿಹಾರ ಕೊಡಿಸಿದಂಥ ಅನೇಕ ಉದಾಹರಣೆಗಳು. ಆದ ಕಾರಣ ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ತಾಲೂಕಿನ ಎಲ್ಲ ಜನರೆಲ್ಲ ನಾನು ಮನವಿ ಏನು ಮಾಡ್ಕೊಳ್ತಾ ಇದ್ದೇನೆ ಅಂದರೆ, ಇವತ್ತು ನಾನು ಶಾಸಕ ಅನ್ನುವ ರೀತಿಯಲ್ಲಿ ಸಹಿತ ಅವರು ಭಾವನೆಯನ್ನು ತಾಳದೆ ಒಬ್ಬ ಏಕ ವ್ಯಕ್ತಿಯ ಜೊತೆ ನಿಂತು ಸಾಮಾನ್ಯ ಸಭೆಯಲ್ಲಿ ಸಹಿತ ತಾವೇ ಇವತ್ತು ಊಟಕ್ಕೆ ಇಳಿಸ್ಕೊಂಡು ಊಟ ಮಾಡಿ ಬರುವಂಥ ವ್ಯವಸ್ಥೆಯನ್ನು ನೋಡಿ ಪ್ರತಿಯೊಬ್ಬರ ಮನೆಯ ಮಗನಾಗಿ ಇವತ್ತು ಹಿರೇಕೆರೂರು ರಟ್ಟಹಳ್ಳಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಶ್ರಮಿಸಿದ್ದಾರೆ. ಯೋಜನೆಯ ಮಟ್ಟದಲ್ಲೂ ಸಹಿತ, ಆಮೇಲೆ ಸಹಕಾರಿ ಸಂಘಗಳಲ್ಲಿ ಎಲ್ಲ ರೀತಿಯ ಸರ್ಕಾರದ ಕೆಲಸಗಳಲ್ಲೂ ಸಹಿತ ಇವತ್ತು ನಮ್ಮೆಲ್ಲರ ಮನೆಯ ಮಗನಾಗಿ ಅವರು ಕೆಲಸ ಮಾಡಿದ್ದಕ್ಕೆ ಇಂಥ ಒಬ್ಬ ಸರಳ ಹೃದಯ ಶ್ರೀಮಂತ ಹಾಗೂ ಜನಪರ ಜನಪ್ರೀತಿಯ ಒಬ್ಬ ಶಾಸಕರ ಪಡೆಯಲಿಕ್ಕೆ ನಾವು ಇವತ್ತು ಪುಣ್ಯವಂತರನಿಸುತ್ತೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲೂ ಸಹಿತ ನಾವು ಇಂಥ ಶಾಸಕರನ್ನು ಪಡಿಬೇಕನ್ನೋ ಒಂದು ವಿಚಾರಕ್ಕೆ ಇವತ್ತು ನಮಗೆ
ಅವರು ಎರಡು ಕಣ್ಣಾಗಿ ನಮ್ಮನ್ನು ಹಗಲು ರಾತ್ರಿ ಅನ್ನದೆ ನಮ್ಮ ಸೇವೆ ಬದ್ಧರ ಅಂತಾರೆ. ಅದಕ್ಕೆ ನಾನು ಹಿರೇಕೆರೂರಟ್ಟಿ ತಾಲೂಕಿನ ಸಮಸ್ತ ಜನರಲ್ಲಿ ಇವತ್ತಿನ ದಿವಸ ನಾನು ಮತ್ತೊಮ್ಮೆ ಹೆಮ್ಮೆಯಿಂದ ಕಳಕಳಿಯಿಂದ ಆತ್ಮೀಯವಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೈ ಮುಗಿದು ಏನು ಕೇಳ್ಕೊಳ್ತಾನೆ ಅಂದರೆ, ಇಂಥ ಶಾಸಕರನ್ನು ನಾವು ಪಡೆಯೋಕ್ಕೆ ಪುಣ್ಯ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಸಹಿತ ಅವ್ರನ್ನ ಮತ್ತೊಮ್ಮೆ ಶಾಸಕರನ್ನಾಗಿ ನಾವು ಮಾಡಿ ಅವರಿಂದ ಸೇವೆಯನ್ನು ಪಡ್ಕೊಳ್ಳೋಕ ನಾವು ಬದ್ಧರಾಗಬೇಕಂತ ಕೇಳ್ಕೊಂಡು ಅವರು ತಾವೆಲ್ಲರೂ ಸಹಿತ ಅತಿ ಪ್ರೀತಿಯಿಂದ ಅವ್ರನ್ನ ಮತ್ತೊಮ್ಮೆ ಆರಿಸಿ ತರಿಸಿ ಶಾಸಕರನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.